ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸೈನರ್ ಬ್ಯಾಂಗಲ್ಸ್ನ ನಮ್ಮ ಮನೆಯಲ್ಲೇ ನಾವು ಯಾವ ರೀತಿ ತಯಾರಿಸ್ಕೊಳ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಿರೋಂತಹ ಈ ಬ್ಯಾಂಗಲ್ಸ್ ಎಲ್ಲ ನನ್ನ ಹತ್ರ ಏನು ಹಳೆ ಬಳೆಗಳಿತ್ತು ಅದರಿಂದಾಗಿ ನಾನು ಮಾಡಿರೋ ಅಂಥದ್ದು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅಂತ ಫುಲ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ. ನಿಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿಯಲ್ಲಿ ನೀವು ಈ ಬಳೆಗಳನ್ನ ತಯಾರು ಮಾಡ್ಕೊಳ್ಬೋದು. ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾವು ನಮ್ಮ ಹಳೆ ಬಳೆಗಳನ್ನು ಉಪಯೋಗಿಸ್ಕೊಂಡು ಈ ಥರ ಡಿಸೈನರ್ ಬ್ಯಾಂಗಲ್ಸ್ನ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಅಂತ. ಇದಕ್ಕೆ ನಾನು ಯೂಸ್ ಮಾಡಿರೋವಂಥದ್ದು B7000 ಮಲ್ಟಿಪರ್ಪಸ್ ಗ್ಲೂ. ಇದ್ರದ್ದು ಅಮೌಂಟ್ ಬಂದು ಒಂದು 80 ರೂಪೀಸ್ ಇರುತ್ತೆ, ಮತ್ತು ಇದ್ರ ಜೊತೆಗೆ ಫ್ಯಾಬ್ರಿಕ್ ಗ್ಲೂ ಬರುತ್ತೆ. ಇದ್ರದ್ದು ಅಮೌಂಟ್ ಬಂದು 17 ರೂಪೀಸ್. ಮತ್ತು ನಾನಿಲ್ಲೇನು ತೋರಿಸ್ತಿದ್ದೀನಿ ಈ ಥ್ರೆಡ್, ಇದಕ್ಕೆ ಸಿಲ್ಕ್ ಥ್ರೆಡ್ ಅಂತ ಹೇಳ್ತಾರೆ. ಇದರ ಅಮೌಂಟ್ ಒಂದು 15 to 20 ರೂಪೀಸ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ಎಲ್ಲ ಕಲರಲ್ಲೂ ಇದು ಸಿಗುತ್ತೆ. ನಿಮ್ಗೆ ಒಂದು ಥ್ರೆಡ್ ರೀಲ್ ಏನು ತಗೊಂಡಿರ್ತೀರಾ ಅದು ಆಲ್ಮೋಸ್ಟ್ ಒಂದು 10 ಬ್ಯಾಂಗಲ್ಸ್ಗಾದರೂ ಆಗೇ ಆಗುತ್ತೆ. ಒಂದ್ಸರಿ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ ಇದಕ್ಕೆ ನಿಮಗೆ ತುಂಬ ಬಳೆನ ತಯಾರು ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ತಗೊಂಡಿರುವಂಥದ್ದು ಮೆಟಲ್ ಬಳೆ ಇರುತ್ತಲ್ಲ, ಆ ಮೆಟಲ್ ಬಳೆನ ತಗೊಂಡು B7000 ಗ್ಲೂನ ಹಾಕಿ ಇದನ್ನು ಒಂದು 3 ಬಳೆನ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೇನೆ. ಈ ಗ್ಲೂ ನೀವು ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದನ್ನು ಬ್ಯಾಂಗಲ್ನ ಸೇರಿಸಿ, ಇಲ್ಲಾಂದರೆ ಅದು ಚೆನ್ನಾಗಿ ಅಂಟ್ಕೊಳ್ಳಲ್ಲ. ಅದಾದಮೇಲೆ ನಮಗೇನು ಸಿಲ್ಕ್ ಥ್ರೆಡ್ ಬೇಕಲ್ಲ ಅದನ್ನು ನಾವು ಒಂದು 20 ಎಳೆಯಾಗಿ ನಾನು ತಗೊಳ್ತಾ ಇದ್ದೇನೆ. ನಾನಿಲ್ಲಿ ಈ ಥರ ನನ್ನ ಕಾಲಿನ ಹೆಬ್ಬೆಟ್ಟಿಗೆ ಸೇರಿಸಿ 20 ಎಳೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಕೆಲವರು ಬುಕ್ ಇಟ್ಕೊಂಡು ಮಾಡ್ತಾರೆ, ಆದರೆ ನಾನು ಬುಕ್ ಇಟ್ಕೊಂಡು ಮಾಡಿದಾಗ ಲಾಂಗ್ ಬುಕ್ಕಲ್ಲಿ ನನಗೆ ಬಳೆಗೆ ಎಷ್ಟು ಬೇಕು ಅಷ್ಟು ಸುತ್ತು ನನಗೆ ಸಿಗಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೆಬ್ಬೆಟ್ಟನ್ನು ಯೂಸ್ ಮಾಡಿಕೊಂಡು ಎಷ್ಟು ನನಗೆ ಲಾಂಗ್ ಬೇಕು, ಎಷ್ಟು ಲೆಂತ್ ಬೇಕು ಅಲ್ಲಿ ತನಕ ತಗೊಂಡು ನಾನು ಎಳೆನ ತಗೊಂಡು ಅದಾದಮೇಲೆ ಈ ಥರ ನಾನು ಕಟ್ ಮಾಡಿಕೊಂಡು 2 ಸೈಡಲ್ಲೂ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ಆದಮೇಲೆ ಆ ಫ್ಯಾಬ್ರಿಕ್ ಗ್ಲೂ ಇದೆಯಲ್ಲ ಅದನ್ನು ಒಂದು ಸೈಡಲ್ಲಿ ಮಾತ್ರ ಈ ಥರ ಪ್ರತಿಯೊಂದು ಎಳೆನೂ ಅಂಟೋ ಥರ ಗ್ಲೂನ ಅಂಟಿಸಿ, ಅದಾದಮೇಲೆ ಎಕ್ಸ್ಟ್ರಾ ಏನಿರುತ್ತಲ್ಲ ಥ್ರೆಡ್ ಅದನ್ನು ಕಟ್ ಮಾಡಿ ಈ ಬ್ಯಾಂಗಲ್ಸು ಸ್ವಲ್ಪ ಹೊತ್ತು ನೀವು ಅದನ್ನು ಡ್ರೈ ಆಗೋಕ್ಕೆ ಅಂತ ಬಿಟ್ಟಿರಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಬಿಟ್ಟಿರಿ. ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಂಗಲ್ ಮೇಲೆ ಫ್ಯಾಬ್ರಿಕ್ ಗ್ಲೂನ ಸ್ವಲ್ಪ ಹಾಕಿ ನಾವು ರೆಡಿ ಮಾಡ್ಕೊಂಡಿರುವಂತಹ ದಾರದ ಎಳೆಗಳನ್ನು ಅದ್ರ ಮೇಲೆ ಅಂಟಿಸಿ, ಅದು ಪರ್ಫೆಕ್ಟಾಗಿ ಕೂತ ಮೇಲೇ ನೀವು ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಆ ಥರ ಬಳೆಗಳ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಹೋಗಿ. ಆದಷ್ಟು ದಾರದ ಎಳೆನ ಪಕ್ಕದಲ್ಲಿ ಹಾಕೊಂಡು ಹೋಗಿ, ಮೇಲ್ಮೇಲೆ ಹಾಕೊಂಡು ಹೋಗಬೇಡಿ. ಅದು ತುಂಬ ದಪ್ಪ ಥರ ಬರುತ್ತೆ, ಅದು ಪರ್ಫೆಕ್ಟಾಗಿ ಬರಲ್ಲ. ಸೊ ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ ಅದೇ ರೀತಿ ರೆಡಿ ಮಾಡ್ಕೊಂಡು ಹೋಗಿ. ದಾರದ ಎಳೆಗಳನ್ನ ಸುತ್ತಿದ್ದು ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಸೆಕ್ಯೂರ್ ಆಗಿರೋ ಥರ ಫ್ಯಾಬ್ರಿಕ್ ಗ್ಲೂನ ಹಾಕಿ ದಾರದ ಎಳೆಗಳನ್ನ ಅದ್ರ ಮೇಲೆ ಪರ್ಫೆಕ್ಟಾಗಿ ಕೂರಿಸಿ. ಇದೆಲ್ಲ ಆದಮೇಲೆ ಏನು ಎಕ್ಸೆಸ್ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಬ್ಯಾಂಗಲ್ಸ್ನ ಒಂದು ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಅಂತ ಇಡಿ. ಅದರಲ್ಲಿ ಗಮ್ಮೆಲ್ಲ ಇರುತ್ತಲ್ವ, ನೀವು ಡಿಸೈನ್ ಮಾಡುವಾಗ ಕೈಯಲ್ಲಿ ಗಮ್ಮೆಲ್ಲ ಇದ್ದರೆ ಕರೆಕ್ಟಾಗಿ ನಿಮಗೆ ಡಿಸೈನ್ ಮಾಡಲಿಕ್ಕೆ ಆಗಲ್ಲ. ಅದಾದಮೇಲೆ ನಾನಿಲ್ಲಿ ಫಸ್ಟ್ ಇಟ್ಟಿರೋ ಅಂಥದ್ದು ಅದು ವೈಟ್ ಬೀಡ್ಸ್ ಇದೆಯಲ್ಲ ಅದನ್ನು ಕುಂದನ್ ಬೀಡ್ಸ್ ಅಂತ ಹೇಳ್ತಾರೆ. ಆ ಕುಂದನ್ ಬೀಡ್ಸ್ ಮತ್ತು ಈ ಗೋಲ್ಡನ್ ಕಲರ್ ಬೀಡ್ಸ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಡಿಸೈನ್ ಕ್ರಿಯೇಟ್ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕು ಅನಿಸುತ್ತೆ, ಯಾವ ಥರ ಮಾಡ್ಬೋದು ಅನಿಸುತ್ತೆ ಆ ಥರ ನೀವು ಮಾಡ್ಕೊಂಡು ಹೋಗ್ಬೋದು. ಇದಾದಮೇಲೆ ನಾನಿಲ್ಲಿ ಗೋಲ್ಡನ್ ಕಲರ್ ಸರ್ಕಲ್ ಒಂದಿತ್ತು ನನ್ನ ಹತ್ರ, ಅದನ್ನು ಸೇರಿಸಿ ನಾನಿಲ್ಲಿ ಡಿಸೈನ್ ಮಾಡ್ತಿದ್ದೇನೆ. ಅದಾದಮೇಲೆ ಪರ್ಲ್ ಇಟ್ಟು ಡಿಸೈನ್ ಮಾಡಿದ್ದೇನೆ. ನಿಮಗೆ ಯಾವ ರೀತಿ ತೋಚುತ್ತೋ ಆ ರೀತಿ ನೀವು ಡಿಸೈನ್ಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ನೋಡಿ ಈ ಬ್ಯಾಂಗಲ್ ಯಾವ ರೀತಿ
ಬಂದಿದೆ ಅಂತ. ಲಾಸ್ಟಲ್ಲಿ ನಾನು ತೋರಿಸಿದ್ದೇನೆ ಯಾವ ಥರ ಇದೆ ಅಂತ. ಲಾಸ್ಟಲ್ಲಿ ನಾನು ಈ ಬ್ಯಾಂಗಲ್ಸ್ ಜೊತೆ ಇಂಥದ್ದೇ 2 ಬ್ಯಾಂಗಲ್ ಮಾಡಿದ್ದೇನೆ. ಈ ಬ್ಯಾಂಗಲ್ಸ್ ಜೊತೆ ನಾನೇನು ಬ್ಯಾಂಗಲ್ ಇಟ್ಟಿದ್ದೇನಲ್ಲ ಅದು ಆ್ಯಕ್ಚುಲಿ ನಾನು ರೆಡಿ ಮಾಡಿರೋವಂಥದ್ದಲ್ಲ, ನಾನು ಪರ್ಚೇಸ್ ಮಾಡಿರೋವಂಥದ್ದು. ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಅದ್ರ ಜೊತೆ ಇದನ್ನು ಮ್ಯಾಚ್ ಮಾಡಿ ನಿಮಗೆ ತೋರಿಸಿದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. What?